ಒಂದು ಜಾಗ ಪವಿತ್ರ ಅಂತ ಯಾಕೆ ಅನಿಸುತ್ತೆ? ಅದರ ಇತಿಹಾಸದಿಂದಾನಾ, ಅಲ್ಲಿರೋ ದಂತಕಥೆಗಳಿಂದಾನಾ, ಅಥವಾ ಅಲ್ಲಿರೋ ದೈವಿಕ ಶಕ್ತಿಯಿಂದಾನಾ? ಇಂದು ನಾವು ಗೃಷ್ಣೇಶ್ವರ ದೇವಾಲಯದ ಬಗ್ಗೆ ಮಾತಾಡೋಣ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಬದಲಾಗಿ ಶ್ರದ್ಧೆ, ಇತಿಹಾಸ ಮತ್ತು ಕಲೆಯ ಒಂದು ಅದ್ಭುತ ಸಂಗಮ. ಬನ್ನಿ ಹಾಗಿದ್ರೆ ಈ ಪವಿತ್ರ ಸ್ಥಳದ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸೋಣ. ಸರಿ, ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಗೃಷ್ಣೇಶ್ವರ ದೇವಾಲಯ ಅಷ್ಟು ವಿಶೇಷ ಯಾಕೆ ಅನ್ನೋದು. ಇದು ಯಾವುದೋ ಒಂದು ಸಾಮಾನ್ಯ ಶಿವ ದೇವಸ್ಥಾನ ಅಲ್ಲ, ಇದೊಂದು ಜ್ಯೋತಿರ್ಲಿಂಗ. ಅಂದ್ರೆ ಶಿವನೇ ಬೆಳಕಿನ ರೂಪದಲ್ಲಿ ನೆಲೆಸಿರೋ ಕೇವಲ 12 ಮಹಾಶಕ್ತಿಶಾಲಿ ಸ್ಥಳಗಳು. ಅದರಲ್ಲಿ ಇದೂ ಒಂದು. ಇದ್ರಿಂದಲೇ ಗೃಷ್ಣೇಶ್ವರ ಜಗತ್ತಿನ ಅತ್ಯಂತ ಪ್ರಮುಖ ಶೈವ ಕ್ಷೇತ್ರಗಳ ಸಾಲಿಗೆ ಸೇರುತ್ತೆ. ಈ ಪಯಣದಲ್ಲಿ ನಾವು ಏನೆಲ್ಲೋ ನೋಡ್ಲಿದ್ದೇವೆ ಅಂದೆ, ಮೊದಲಿಗೆ ಇದರ ದೈವಿಕ ಸ್ಥಾನಮಾನ, ನಂತರ ಅದರ ರೋಚಕ ಇತಿಹಾಸ, ಅದರ ಹಿಂದಿನ ದಂತಕಥೆಗಳು, ಅದರ ವಿಶಿಷ್ಟ ಭೌಗೋಳಿಕ ಹಿನ್ನೆಲೆ, ಮತ್ತು ಕೊನೆಯಲ್ಲಿ ಇಂದಿನ ಯಾತ್ರಿಕರಿಗೆ ಇದರ ಮಹತ್ವ ಏನು ಅನ್ನೋದನ್ನ ನೋಡೋಣ. ಬನ್ನಿ, ಮೊದಲು ಈ ದೇವಾಲಯದ ಆಧ್ಯಾತ್ಮಿಕ ಸ್ಥಾನಮಾನದ ಬಗ್ಗೆ ನೋಡೋಣ. ಹಿಂದೂ ಧರ್ಮದಲ್ಲಿ ಇದನ್ನು ಒಂದು ಪ್ರಮುಖ ತೀರ್ಥಯಾತ್ರಾ ಕೇಂದ್ರ ಅಂತಾನೆ ಗುರುತಿಸಲಾಗುತ್ತೆ. ಗೃಷ್ಣೇಶ್ವರ ದೇವಾಲಯ ಇರೋದು ಮಹಾರಾಷ್ಟ್ರದ ಪ್ರಸಿದ್ಧ ಎಲ್ಲೋರಾ ಗುಹೆಗಳ ಹತ್ತಿರ. ಆದ್ರೆ ಇದರ ಅತಿದೊಡ್ಡ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಜ್ಯೋತಿರ್ಲಿಂಗ ತೀರ್ಥಯಾತ್ರಾ ವೃತ್ತದಲ್ಲಿ 12ನೇ ಮತ್ತು ಕೊನೆಯ ಕ್ಷೇತ್ರ. ಒಂಥರ ಈ ಮಹಾನ್ ಯಾತ್ರೆಯ ಕ್ಲೈಮ್ಯಾಕ್ಸ್ ಇದ್ದಾಗೆ. ಈಗ ಬರೋಣ ಈ ದೇವಸ್ಥಾನದ ರೋಚಕ ಇತಿಹಾಸಕ್ಕೆ. ಇದು ಕೇವಲ ಒಂದು ಕಟ್ಟಡದ ಕಥೆಯಲ್ಲ, ಬದಲಿಗೆ ಎಷ್ಟೇ ಕಷ್ಟಗಳು ಬಂದ್ರೂ ಅದನ್ನೆಲ್ಲ ಮೀರಿ ಮತ್ತೆ ಎದ್ದು ನಿಂತ ಶ್ರದ್ಧೆಯ ಒಂದು ಫೀನಿಕ್ಸ್ ಕಥೆ. ನೋಡಿ, ಇದರ ಇತಿಹಾಸವೇ ಅದರ ಸ್ಥೈರ್ಯಕ್ಕೆ ಸಾಕ್ಷಿ. 11ನೇ ಶತಮಾನದಲ್ಲಿ ಇದರ ಬಗ್ಗೆ ಮೊದಲ ಉಲ್ಲೇಖಗಳು ಸಿಗತ್ತೆ. ಆಮೇಲೆ ಯಾದವರ ಆಳ್ವಿಕೆಯಲ್ಲಿತ್ತು. ಆದರೆ ಮಧ್ಯಕಾಲದಲ್ಲಿ ಏನಾಯ್ತು ಅಂದ್ರೆ, ಹಲವು ದಾಳಿಗಳಿಂದ ಪೂರ್ತಿ ನಾಶವಾಗಿ ಹೋಯಿತು. ಆದರೆ ಜನರ ನಂಬಿಕೆ ಮಾತ್ರ ಅಲುಗಾಡ್ಲಿಲ್ಲ. ಕೊನೆಗೆ 18ನೇ ಶತಮಾನದಲ್ಲಿ ಮರಾಠ ಆಡಳಿತಗಾರರು ಇದನ್ನ ಮತ್ತೆ ಅಷ್ಟೇ ವೈಭವದಿಂದ ಕಟ್ಟಿಸಿದ್ರು. ಇದು ನಿಜಕ್ಕೂ ನಾಶ ಮತ್ತು ಪುನರ್ಜನ್ಮದ ಒಂದು ಅದ್ಭುತ ಚಕ್ರ ಅಲ್ವಾ? ಹೌದು, ಇತಿಹಾಸ ನಮಗೆ ಅದರ ಸ್ಥೈರ್ಯದ ಕಥೆ ಹೇಳುತ್ತೆ. ಆದ್ರೆ ಈ ಸ್ಥಳದಲ್ಲಿ ಅಷ್ಟೊಂದು ಅಚಲವಾದ ನಂಬಿಕೆ ಹುಟ್ಟಿದ್ದಾದ್ರೂ ಹೇಗೆ? ಇದರ ಹಿಂದಿರೋ ಆ ಪೌರಾಣಿಕ ಕಥೆ ಯಾವುದೋ? ಬನ್ನಿ ಈಗ ಅದನ್ನೇ ನೋಡೋಣ. ಸರಿ, ಹಾಗಿದ್ರೆ ಈಗ ದೇವಾಲಯದ ಆತ್ಮದಂತಿರೋ ಆ ಕಥೆಗಳು, ಆ ಪವಾಡಗಳ ಬಗ್ಗೆ ನೋಡೋಣ. ಈ ದೇವಸ್ಥಾನದ ಸುತ್ತ ಕೆಲವು ತುಂಬಾನೇ ಪ್ರಬಲವಾದ ದಂತಕಥೆಗಳಿವೆ. ಅದರಲ್ಲಿ ಮುಖ್ಯವಾದದ್ದು ರಾಣಿ ಕುಸುಮಾಳದ್ದು. ಆಕೆಯ ಅಚಲವಾದ ಭಕ್ತಿಗೆ ಮೆಚ್ಚಿ ಶಿವನೇ ಗೃಷ್ಣೇಶ್ವರನಾಗಿ ಇಲ್ಲಿ ಬಂದು ನೆಲೆಸಿದನಂತೆ. ಅದಕ್ಕೆ ನೋಡಿ, ಇವತ್ತಿಗೂ ಇಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸಿದ್ರೆ ಎಲ್ಲ ಸಂಪತ್ತು ಸಿಗುತ್ತೆ, ಮೋಕ್ಷ ಕೂಡ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ. ಅಷ್ಟೇ ಅಲ್ಲ, ರಾವಣ ಕೂಡ ಇಲ್ಲೇ ತಪಸ್ಸು ಮಾಡಿದ್ದ ಅಂತ ಹೇಳ್ತಾರೆ. ಒಂದು ರೀತಿ ಇದನ್ನ ಶಿವ, ಪಾರ್ವತಿ ಮತ್ತೆ ನಂದಿಯ ನಿಜವಾದ ಮನೆ ಅಂತಾನೆ ಪರಿಗಣಿಸಲಾಗುತ್ತೆ. ಈಗ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಮಾತಾಡೋಣ. ಅಂದ್ರೆ ಈ ಜಾಗದ ಭೂಗೋಳಕ್ಕೂ ಇಲ್ಲಿನ ದೈವತ್ವಕ್ಕೂ ಏನ್ ಸಂಬಂಧ ಅಂತ ನೋಡೋಣ. ಈ ದೇವಸ್ಥಾನ ಇರೋದು ಡೆಕ್ಕನ್ ಪ್ರಸ್ಥಭೂಮಿ ಮೇಲೆ, ಅಂದ್ರೆ ಸುತ್ತಲೂ ಕಲ್ಲು ಬಂಡೆಗಳಿರೋ ಗಟ್ಟಿಯಾದ ನೆಲ. ನೋಡಿ, ಸಾಮಾನ್ಯವಾಗಿ ಶಿವ ಅಂದ್ರೆ ಏಕಾಂತ, ಎತ್ತರದ ಜಾಗ, ಗಟ್ಟಿಯಾದ ನೆಲ ಅಂತಾನೆ ನಂಬಿಕೆ ಅಲ್ವಾ? ಹಾಗಾಗಿ ಈ ಥರದ ಜಾಗ ಶಿವನ ದೇವಸ್ಥಾನಕ್ಕೆ ತುಂಬನೇ ಸೂಕ್ತ, ತುಂಬನೇ ಪವಿತ್ರ ಅಂತ ಪರಿಗಣಿಸಲಾಗಿತ್ತು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಗೃಷ್ಣೇಶ್ವರ ಒಂದು ಜೀವಂತ ಪೂಜಾ ಸ್ಥಳ. ಅಂದ್ರೆ ಇವತ್ತಿಗೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಆದ್ರೆ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರೋ ಎಲ್ಲೋರಾ ಗುಹೆಗಳಿದೆಯಲ್ಲ, ಅದು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ಐತಿಹಾಸಿಕ ಸ್ಮಾರಕ. ಒಂದ್ ಕಡೆ ಒಂದು ಜೀವಂತ ದೇವಸ್ಥಾನ, ಇನ್ನೊಂದ್ ಕಡೆ ಐತಿಹಾಸಿಕ ಸ್ಮಾರಕಗಳು. ಇವೆರಡೂ ಸೇರಿ ಒಂದು ಯೂನೀಕ್ ಸಾಂಸ್ಕೃತಿಕ ಕಾರಿಡಾರನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ 100 ವರ್ಷಗಳ ಹಿಂದೆ ಬೇರೆ ಬೇರೆ ಧರ್ಮಗಳು, ನಂಬಿಕೆಗಳು ಹೇಗೆ ಅಕ್ಕಪಕ್ಕದಲ್ಲೇ ಅಸ್ತಿತ್ವದಲ್ಲಿದ್ದವು ಅನ್ನೋದಕ್ಕೆ ಇದು ಅದ್ಭುತ ಸಾಕ್ಷಿ. ಸರಿ, ಇತಿಹಾಸ, ಪುರಾಣ ಎಲ್ಲ ಆಯ್ತು. ಈಗಿನ ಕಾಲಕ್ಕೆ ಬರೋಣ. ಇವತ್ತು ಈ ದೇವಸ್ಥಾನಕ್ಕೆ ಹೋದ್ರೆ ಹೇಗಿರುತ್ತೆ? ಅಲ್ಲಿನ ಅಪವಿತ್ರ ವಾತಾವರಣವನ್ನ ಹೇಗೆ ಅನುಭವಿಸಬಹುದು? ನೋಡೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗೋದು ಅಷ್ಟೇನೂ ಕಷ್ಟವಲ್ಲ. ಹತ್ತಿರದ ಔರಂಗಾಬಾದ್ ನಗರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ನೀವೇನಾದ್ರೂ ಇಲ್ಲಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಕೆಲವು ವಿಷಯಗಳ್ನ ನೆನ್ಪಲ್ಲಿಟ್ಕೊಳ್ಳಿ. ಅಲ್ಲಿ ನೋಡ್ಲೇಬೇಕಾದ್ದು ಅಂದ್ರೆ
ಗರ್ಭಗುಡಿ, ಅದ್ಭುತವಾದ ಕೆತ್ತನೆಗಳಿರೋ ಮಂಟಪ ಮತ್ತೆ ದೇವಸ್ಥಾನದ ಪವಿತ್ರ ಕೆರೆಗಳು. ಹೋಗಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಮಹಾಶಿವರಾತ್ರಿ ಅಥವಾ ಶ್ರಾವಣ ಮಾಸ. ಆ ಸಮಯದಲ್ಲಿ ಅಲ್ಲಿನ ವಾತಾವರಣವೇ ಬೇರೆ ಇರುತ್ತೆ. ಇಲ್ಲ ಅಂದ್ರೆ ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್-ಫೆಬ್ರವರಿ ನಡುವೆ ಹೋಗ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ, ದೇವಸ್ಥಾನದ ಒಳಗೆ ಸಾಧಾರಣವಾದ ಬಟ್ಟೆ ಹಾಕೋಬೇಕು ಮತ್ತೆ ಫೋಟೋ ತೆಗೆಯೋ ಹಾಗೆ ಇಲ್ಲ. ದಯವಿಟ್ಟು ಇದನ್ನ ಗಮನದಲ್ಲಿಡಿ. ಹಾಗಿದ್ರೆ ಗೃಷ್ಣೇಶ್ವರ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಂಡ ಮುಖ್ಯಾಂಶಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಇದು ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಎರಡನೇದು, ಇದು ಎಷ್ಟೇ ನಾಶವಾದ್ರೂ ಮತ್ತೆ ಎದ್ದು ನಿಂತ ಸ್ಥೈರ್ಯದ ಸಂಕೇತ. ಮೂರನೇದು, ಇದು ಎಲ್ಲೋರಾ ಗುಹೆಗಳ ಜೊತೆ ಸೇರಿ ಒಂದು ವಿಶಿಷ್ಟ ಸಾಂಸ್ಕೃತಿಕ ತಾಣವನ್ನೇ ರೂಪಿಸಿದೆ. ಮತ್ತು ಕೊನೆಯದಾಗಿ, ಇದು ಇವತ್ತಿಗೂ ಲಕ್ಷಾಂತರ ಭಕ್ತರನ್ನ ಸೆಳೆಯೋ ಒಂದು ಜೀವಂತ ಪೂಜಾ ಕೇಂದ್ರ. ಸೊ, ಕೊನೆಯದಾಗಿ ಹೇಳೋದಾದ್ರೆ, ಗೃಷ್ಣೇಶ್ವರ ದೇವಾಲಯ ಕೇವಲ ಕಲ್ಲೋ ಮಣ್ಣಿನ ಕಟ್ಟಡ ಅಲ್ಲ. ಅದು ಶ್ರದ್ಧೆ, ಇತಿಹಾಸ ಮತ್ತು ಕಲೆಯ ಜೀವಂತ ಸ್ಮಾರಕ. ಇದು ಶತಮಾನಗಳ ನಂಬಿಕೆ, ಹೋರಾಟ, ಕಲಾತ್ಮಕತೆಯ ಕಥೆಯನ್ನ ಹೇಳುತ್ತೆ ಮತ್ತು ಇವತ್ತಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿ ನಿಂತಿದೆ.